ನಮ್ಮಲ್ಲಿ ಏನಿಲ್ಲ. ನಾವು ಏನೋ ಮೋದಿ ಅವರು ಪಾಪ ಅವ್ರು ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ, ಒಳಗಡೆ ಇರೋ ಚಿನ್ನ ಹೊರಗಡೆ ತಂದಿ ಮನೇಲಿ ಇಟ್ಕೊಂಡಿರ್ತೀರಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಈ ನಾವು ಭಾರತೀಯರು ಚಿನ್ನದ ಪ್ರೇಮಿಗಳು. ಸಾಮಾನ್ಯ ಜನರು ಕೂಡ ಅಕ್ಕಿ ಬೆಳೆಯಲ್ಲಿ ಉಳಿಸಿ ಒಂದಷ್ಟಾದ್ರು ಬಂಗಾರ ಮನೆಯಲ್ಲಿದ್ರೆ ಅವ್ರಿಗೇನೋ ಒಂಥರ ಭದ್ರತೆ, ಒಂಥರ ರಕ್ಷಣೆ. ಈ ಕೋವಿಡ್ ಟೈಮಲ್ಲಿ 500 ಟನ್ ಚಿನ್ನ ಗಿರಿವಿ ಅಂಗಡಿ ಬಂದಿರತಕ್ಕಂಥದ್ದನ್ನ ನೋಡಿದ್ದೀನಿ 2019-20 ಇದು ಅನಿವಾರ್ಯ, ಏನು ಮಾಡಕ್ ಆಗಲ್ಲ. ಸರ್ ಈಗ ಮಂಜುನಾಥ್ ಸರ್ ಬಂದಿದ್ರು, ಭಾರತದಲ್ಲಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಇದೆ ಅಂತ ಹೇಳ್ತಾರೆ. ಸತ್ಯ ಅವ್ರು ಹೇಳಿದ್ದು. ಈಗ ಯಾರಾದ್ರೂ ಈಗ ಕಾವ್ಯ ಅವರು ಉದಾಹರಣೆಗೆ ಅವ್ರ ಅಜ್ಜಿ ಅವ್ರಿಗೇನೋ ಚಿನ್ನ ಕೊಟ್ಟಿದ್ದಾರೆ, ಅವ್ರ ಮನೇಲೇ ಇಟ್ಕೊಂಡಿದ್ದಾರೆ, ಹೊರಗಡೆ ತಂದಿಲ್ಲ. ಅವರು ಕೇಳಿದ್ರೆ ಸರ್ ಇದು ನಮ್ಮ ಅಜ್ಜಿ ನೆನಪಿಗೆ ನಾನು ಇಟ್ಕೊಂಡಿದ್ದೀನಿ, ನಾನ್ ಬೇಕಾದ್ರೆ ದುಡಿದು ಹೊಸ ತಗೊಳ್ತೀನಿ, ಅದನ್ನ ನಾನು ಕೊಟ್ಟು ಏನೋ ಮಾಡಕ್ ಹೋಗಲ್ಲ ಅಂತ ಕಾವ್ಯ ಅವ್ರು ಹೇಳಿದ್ರು. ನನ್ಗೆ ಏನ್ ಮಾಡಕ್ಕಾಗಲ್ಲ. ಹೌದು, ಅವ್ರು ಹೇಳಿದ್ರು ಕೂಡ ಅರ್ಥ ಇದೆ. ಒಂದು ಬಾಂಡಿಂಗ್ ಇರುತ್ತೆ, ಆ ಬಾಂಡಿಂಗ್ ನ ಯಾರು ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಅವಿನಾಭಾವ ಸಂಬಂಧ ಅಂತ ಹೇಳ್ತೀವಲ್ಲ.